ಈ ವಿಡಿಯೋ ನೋಡುವ ಮೊದಲು ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಸದ್ಗುರು ಅವರಿಗೆ ಕೇಳಿದ ಪ್ರಶ್ನೆ. ಕಷ್ಟಕರ ಸಂಬಂಧಗಳು ಇದ್ದಾಗ ಒಬ್ಬರು ಮತ್ತೊಬ್ಬರನ್ನು ಅವಾಯ್ಡ್ ಮಾಡಲು ಸಾಧ್ಯ ಆಗದೇ ಇರುವಾಗ, ಅದು ಬಾಸ್ ಆಗಿರಲಿ ಹೆಂಡತಿಯಾಗಿರಲಿ, ಹಲವು ಬಾರಿ ನಾನು ನನ್ನ ಮೇಲಿನ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತೇನೆ. ಹಲವು ಸಾರಿ ಎಲ್ಲವೂ ನನ್ನ ವಿರುದ್ಧ ಹೋಗುತ್ತಿದೆ, ಪರಿಸ್ಥಿತಿ ನನ್ನ ವಿರುದ್ಧ ಸಂಚು ಮಾಡುತ್ತಿದೆ ಎಂದು ಅನ್ನಿಸಲು ಶುರುವಾಗುತ್ತದೆ. ಇದನ್ನು ನಾನೇ ನಿರ್ವಹಿಸಬಹುದಾ ಅಥವಾ ಬೇರೆಯವರನ್ನು ದೂಡುವುದು ಸರಿನಾ? ಜೀವನವನ್ನು ಸಕಾರಾತ್ಮಕತೆ ಕಡೆಗೆ ಕೊಂಡೊಯ್ಯುವುದು ಹೇಗೆ? ಇದಕ್ಕೆ ನಿಮ್ಮ ಸಲಹೆ ಏನು? ಈ ಪ್ರಶ್ನೆಗೆ ಸದ್ಗುರು ಅವರ ಉತ್ತರ ಹೀಗಿತ್ತು. ಇದರಲ್ಲಿ ಇರುವ ಒಂದು ವಿಷಯ ಏನೆಂದರೆ, ಇಬ್ಬರಲ್ಲಿ ಒಬ್ಬರನ್ನು ಹ್ಯಾಂಡಲ್ ಮಾಡಬೇಕು, ಹೆಂಡತಿ ಅಥವಾ ಬಾಸ್. ಇಬ್ಬರನ್ನು ಒಂದೇ ಸಾರಿ ಹ್ಯಾಂಡಲ್ ಮಾಡಲು ಸಾಧ್ಯ ಆಗುವುದಿಲ್ಲ. ಮಿಲಿಟರಿಯವರಾಗಿ ಸ್ವಲ್ಪ ಸಮಯ ಬಾಸಿಂದ ಅಥವಾ ಹೆಂಡತಿಯಿಂದ ತಪ್ಪಿಸಿಕೊಳ್ಳಬಹುದು. ಬೇರೆ ಕೆಲಸದಲ್ಲಿ ಇರುವವರು ಪ್ರತಿದಿನ ಇಬ್ಬರನ್ನು ಹ್ಯಾಂಡಲ್ ಮಾಡಬೇಕು. ತಮಾಷೆ ಮಾಡ್ತಿರೋದಕ್ಕೆ ಕ್ಷಮಿಸಿ. ಹೆಂಡತಿ ಮತ್ತು ಬಾಸ್ ಇವರಿಬ್ಬರೂ ಇಲ್ಲದೆ ನೀವು ಜೀವನ ನಡೆಸುವುದು ಕಷ್ಟವಾಗುತ್ತದೆ. ನಿಮ್ಮ ವೃತ್ತಿ ಜೀವನ ಚೆನ್ನಾಗಿರಬೇಕು ಅಂತ ಕೆಲಸಕ್ಕೆ ಸೇರಿಕೊಂಡಿರಿ. ಅದರಿಂದ ಬಾಸ್ ಸಿಕ್ಕಿದ್ರು. ನಿಮಗೆ ಒಂದು ಸಂಬಂಧ ಬೇಕು ಎಂದು ಮದುವೆ ಮಾಡಿಕೊಂಡಿರಿ. ಅದರಿಂದ ಹೆಂಡತಿ ಸಿಕ್ಕಿದಳು. ಈ ಎರಡೂ ಕೂಡ ನೀವು ಹಂಬಲಿಸಿದ ವಿಷಯಗಳೇ. ನೀವು ಹಂಬಲಿಸಿದ ವಿಷಯಗಳೇ ನಿಮಗೆ ನಡೆದರೂ ಸಹ ಕಷ್ಟಪಡುತ್ತೀರಿ. ನೀವು ಗಮನಿಸಬೇಕು, ಇದು ಹೆಂಡತಿ ಬಗ್ಗೆ ಅಥವಾ ಬಾಸ್ ಬಗ್ಗೆ ಅಲ್ಲ, ಇದು ನಿಮ್ಮ ಬಗ್ಗೆ. ಈಗ ಮನುಷ್ಯರ ಸ್ಥಿತಿ ಹೇಗಾಗಿದೆ ಎಂದರೆ, ನೀವು ಅವರನ್ನು ಎಲ್ಲೇ ಇಟ್ಟರೂ ಕಷ್ಟಪಟ್ಟು ನರಳುತ್ತಾರೆ. ಒಂದು ಸಾರಿ ಈ ರೀತಿ ನಡೆಯಿತು. ಒಂದು ಸಾರಿ ಶಂಕರನ್ ಪಿಳ್ಳೈ ತನ್ನ ಹೆಂಡತಿ ಜೊತೆ ದೊಡ್ಡ ಜಗಳವನ್ನೇ ಮಾಡಿಕೊಂಡ. ಕೋಪ, ರೋಷ, ಆವೇಶದಲ್ಲಿ ಮನೆ ಬಿಟ್ಟು ಹೊರಗೆ ಬಂದ. ಎಲ್ಲಿ ಹೋಗಬೇಕು ಎಂದು ಗೊತ್ತಾಗದೆ ಊರ ಹೊರಗೆ ಓಡಾಡಲು ಶುರು ಮಾಡಿದ. ತಕ್ಷಣವೇ ಮನೆಗೆ ಹೋಗೋಕೆ ಅವನಿಗೆ ಮನಸ್ಸಾಗಲಿಲ್ಲ. ಆಗ ಒಂದು ಮರದ ಕೆಳಗೆ ಒಬ್ಬ ಸಾಧು ಸನ್ಯಾಸಿ ಕುಳಿತಿರುವುದನ್ನು ನೋಡಿದ. ಅವರು ಒಂದು ಮರದ ಕೆಳಗೆ ಆರಾಮವಾಗಿ ಕುಳಿತಿದ್ದರು. ತುಂಬ ನಿರಾಳವಾಗಿದ್ದರು. ಅವರಲ್ಲಿ ಯಾವ ನೋವು ಅಥವಾ ಬೇರೆ ಭಾವನೆ ಇರಲಿಲ್ಲ. ಅವರ ಬಳಿ ಹೋಗಿ ಈತ ಹೇಳಿದ, ಸಾಧು ಮಹಾರಾಜ್, ನನ್ನ ಹೆಂಡತಿ ತುಂಬ ಕಷ್ಟ ಕೊಡ್ತಾ ಇದ್ದಾಳೆ. ಯಾವುದಾದರೂ ಸುಲಭವಾದ ಉಪಾಯ ಇದ್ದರೆ ಹೇಳಿ ಎಂದು ಕೇಳುತ್ತಾನೆ. ಆಗ ಆತನನ್ನೇ ಕೆಕ್ಕರಿಸಿ ದೃಷ್ಟಿಸಿದ ಸಾಧು, ದಡ್ಡ, ಸುಲಭವಾದ ಉಪಾಯ ಇದ್ದಿದ್ದರೆ ನಾನ್ಯಾಕೆ ಈ ರೀತಿ ಸನ್ಯಾಸಿಯಾಗಿ ಮರದ ಕೆಳಗೆ ಕುಳಿತಿರುತ್ತಿದ್ದೆ ಎಂದು ಹೇಳುತ್ತಾರೆ. ಹಾಗಾಗಿ ನೋಡಿ, ನಾವು ಹೇಳೋದು ಹೀಗೆ. ಜೀವನ ಅಂದರೆ ನೀವು ಚೆಂಡುಗಳನ್ನು ಜಗಲ್ ಮಾಡಿದ ಹಾಗೆ. ನೀವು ಒಬ್ಬರೇ ಇದ್ದರೆ ತುಂಬ ಸುಲಭ, ಒಂದೇ ಚೆಂಡು. ಇಬ್ಬರಾದರೆ 2 ಚೆಂಡುಗಳು ಇರುತ್ತವೆ, ಅದು ಸ್ವಲ್ಪ ಕಷ್ಟ. ಅದರ ಕಡೆಗೆ ನೀವು ಸ್ವಲ್ಪ ಗಮನ ಕೊಡಬೇಕು. 4 ಜನ ಅಂದರೆ 4 ಚೆಂಡುಗಳು. ನಿಮ್ಮ ಕೈಯಲ್ಲಿ ಎಷ್ಟು ಜಗಲ್ ಮಾಡೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಚೆಂಡುಗಳನ್ನು ನೀವು ತೆಗೆದುಕೊಳ್ಳಬೇಕು. ನೀವು ಮಾಡುವ ಕೆಲಸಗಳನ್ನು ಮಾತ್ರ ನೀವು ವರ್ಧಿಸಿ. ನಿಮ್ಮನ್ನು ನೀವು ವರ್ಧಿಸಿಕೊಳ್ಳದೇ ಇದ್ದರೆ ಕೆಲಸ ನಿಮಗೆ ಕಷ್ಟ ಎಂದು ಅನ್ನಿಸಲು ಶುರುವಾಗುತ್ತದೆ. ನಮ್ಮ ಭಾರತದ ಒಬ್ಬ ದೊಡ್ಡ ಉದ್ಯಮಿ, ಒಂದು ದೊಡ್ಡ ಕಂಪನಿಯ CEO ಒಮ್ಮೆ ನನ್ನ ಬಳಿ ಬಂದರು. ಅವರ ಒಳಗೆ ಬಹಳ ತೊಳಲಾಟ ಇತ್ತು. ನನ್ನ ಬಳಿ ಬಂದು, ಸದ್ಗುರು, ನನ್ನ ಕೈಲಿ ಆಗಲ್ಲ, ತುಂಬ ಒತ್ತಡ ಹಾಕ್ತಾ ಇದ್ದಾರೆ ಅಂದರು. ಆಗ ನಾನು, ನಿಮ್ಮ ಕೆಲಸ ಹೋಗಲಿ ಎಂದೆ. ಅದಕ್ಕೆ ಅವರು, ಏನಿದು ಸದ್ಗುರು ಹೀಗೆ ಹೇಳ್ತಾ ಇದ್ದೀರಿ ಅಂದರು. ಮತ್ತೇನು, ಕೆಲಸ ಇದ್ದರೆ ನಿಮಗೆ ಒತ್ತಡ ಆಗ್ತಾ ಇದೆ. ಆ ಕೆಲಸಕ್ಕಾಗಿ ಎಷ್ಟೋ ಜನ ಕಾಯ್ತಾ ಇದ್ದಾರೆ. ಕೆಲಸ ಇಲ್ಲ ಅಂದರೆ ನೀವು ಆರಾಮವಾಗಿ ಬೀಚ್ನಲ್ಲಿ ಓಡಾಡಿಕೊಂಡು ಇರಬಹುದು ಅಲ್ವೇ ಎಂದು ಹೇಳಿದಾಗ ಅವರು, ಇಲ್ಲ ಸದ್ಗುರು, ಹಾಗೆಲ್ಲ ಹೇಳಬೇಡಿ ಎಂದರು. ಕೆಲಸ ಇದ್ದರೂ ಕಷ್ಟಪಡ್ತೀರಾ, ಕೆಲಸ ಹೋದರೂ ಕಷ್ಟಪಡ್ತೀರಾ, ಮದುವೆ ಆಗಿದ್ದರೂ ಕಷ್ಟಪಡ್ತೀರಾ, ಮದುವೆ ಆಗಿಲ್ಲ ಅಂದರೂ ಕಷ್ಟಪಡ್ತೀರಾ. ಇಲ್ಲಿರುವ ಸಮಸ್ಯೆ ಏನು? ಸಮಸ್ಯೆ ಇರೋದು ಇಲ್ಲಿ. ನಿಮ್ಮ ಬಾಸ್ ಆಗಲಿ ಅಥವಾ ನಿಮ್ಮ ಹೆಂಡತಿ ಆಗಿರಲಿ, ಅವರು ಹೇಗೆ ಬೇಕಾದರೂ ಇರಬಹುದು. ನಾನು ಅವರನ್ನು ಸಮರ್ಥನೆ ಮಾಡಿಕೊಳ್ತಾ ಇಲ್ಲ. ಅವರು ಹೇಗಾದರೂ ಇರಬಹುದು. ಆದರೆ ಅದರಿಂದ ನಾನು ಹೇಗೆ ನರಳುತ್ತೀನಿ, ಕಷ್ಟಪಡ್ತೀನಿ ಎನ್ನುವುದು ನನ್ನ ಕೈಯಲ್ಲಿದೆ. ಈ ಪ್ರಪಂಚ ನಿಮ್ಮ ಕಡೆಗೆ ಏನನ್ನು ಬೇಕಾದರೂ ಎಸೆಯಬಹುದು. ಅದು ನಿಮ್ಮ ಕೈಯಲ್ಲಿಲ್ಲ. ಆದರೆ ಅದನ್ನು ನೀವು ಹೇಗೆ ತೆಗೆದುಕೊಳ್ಳುತ್ತೀರಿ ಎನ್ನುವುದು ನಿಮ್ಮ ಕೈಯಲ್ಲಿದೆ. ಕರ್ಮ ಅಂದರೆ ಇದೆ. ನನ್ನ ಜೀವನ ನನ್ನ ಕರ್ಮ ಎಂದು ಹೇಳಿದಾಗ ಹೆಂಡತಿ ಒಂದು ರೀತಿ, ಬಾಸ್ ಒಂದು ರೀತಿ, ಪ್ರಪಂಚ ಒಂದು ರೀತಿ, ಎಲ್ಲ ರೀತಿಯ ತೊಂದರೆಗಳು ಆಗುತ್ತವೆ. ಆದರೆ ಇದನ್ನು ನನಗೇ ಬೇಕಾದ ಹಾಗೆ ಇಟ್ಟುಕೊಳ್ಳುತ್ತೀನಿ.
ಪ್ರತಿದಿನ ನೀವು ಬೇರೆ ಬೇರೆ ರೀತಿಯ ಶತ್ರುಗಳನ್ನು ಎದುರಿಸುತ್ತೀರಿ. ಜನರು ಮತ್ತು ಈ ಪ್ರಪಂಚ ನಿಮಗೆ ಏನು ಮಾಡುತ್ತದೆ? ಅದು ಇರೋದು ಹಾಗೆಯೇ. ನಿಮಗೆ ನೀವು ಏನು ಮಾಡಿಕೊಳ್ಳುತ್ತೀರಿ ಅದು ನಿಮ್ಮ ಕೈಯಲ್ಲೇ ಇರುತ್ತದೆ. ಅದು ನಿಮ್ಮ ಕರ್ಮ. ಅದೇ ಇದರ ಅರ್ಥ. ನನ್ನ ಜೀವನ ನನ್ನ ಕರ್ಮ ಅಂದರೆ ನಾನು ಜೀವಿಸುತ್ತಿರುವ ಬದುಕು 100% ನನ್ನ ಆಯ್ಕೆ, ಬೇರೆಯವರದ್ದಲ್ಲ. ಬೇರೆಯವರು ನಾನು ಇರೋದನ್ನು ನಿರ್ಧರಿಸುವುದಕ್ಕೆ ಆಗಲ್ಲ. ಅದನ್ನು ನಿರ್ಧಾರ ಮಾಡುವುದು ನಾನು. ನೀವು ಈಗ ಇರೋ ರೀತಿಯನ್ನು ನಿರ್ಧಾರ ಮಾಡಿದರೆ ನಿಮ್ಮನ್ನು ನೀವು ಸಂತೋಷವಾಗಿ ಇಡ್ತೀರಾ ಅಥವಾ ನರಳಾಟದಲ್ಲ? ಈ ಪ್ರಶ್ನೆಗೆ ನೀವೆಲ್ಲರೂ ಉತ್ತರ ನೀಡಬೇಕು. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.